ಪ್ರಶಾಂತ ತಂಗಾಳಿಯಲ್ಲಿ ಕಡೆಯ ಬಿರುಗಾಳಿ ಎಷ್ಟು ಬೀಸುತ್ತದೆ ಎಂಬುದು ಇನ್ನೂ ನಿನಗೆ ತಿಳಿದಿಲ್ಲವಲ್ಲ? ನೀವು ಹೇಳುವ ಮಾತಿನ ಅರ್ಥ ದರ್ಶನ ನಪದಲ್ಲಿ ಬರುವ ಹೆಣ್ಣು ಮಕ್ಕಳನ್ನು ಕಾಮಕ ದೃಷ್ಟಿಯಿಂದ ನೋಡಲು ಬರುವ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ದರ್ಶನಕ್ಕಾಗಿ ಬರುವ ಹೆಣ್ಣು ಮಕ್ಕಳನ್ನು ಕಾಣುವ ದೃಷ್ಟಿ ನೋಡಲು ಇನ್ನೊಂದು ಕಡೆ ಆಚಾರವಿಲ್ಲದ ಹಂಚನಗಳನ್ನು ಮಾಡಿಸುವ ಭ್ರಷ್ಟ ಪೂಜಾರಿಗಳು ಒಂದು ಕಡೆ ಇದ್ದರೆ, ಸಜ್ಜನರು ಕೊಡುವ ಕಾಣಿಕೆಗಳನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುವ ಭ್ರಷ್ಟರು ಇನ್ನೊಂದು ಕಡೆ. ಒಂದೇ ಮಾತನ್ನು ಹೇಳಬೇಕಂದ್ರೆ ಇದನ್ನ ನೀವು ಮಾಡಬೇಕು. ಒಳ್ಳೆಯದು ಕೆಟ್ಟದನ್ನ ಸಮಾನವಾಗಿ ನೋಡಿಕೊಳ್ಳಬಹುದು. ನಿಮ್ಮ ಸಂಗೀತ ಉದಾಹರಣೆಗೆ ಗಂಗೆಯನ್ನು ತೆಗೆದು ಗಂಗೆ ಅಭಿಷೇಕಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಮೈ ಮಲಿನವಾದಾಗ ಹೊಲಸನ ತೆಗೆದುಕೊಂಡು ಕೂಡ ಉಪಯೋಗಿಸ್ತಾರೆ. ಶ್ರಮಕ್ಕೆ ಬೆಲೆಯೇ ಇಲ್ಲವೇ? ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಅಕ್ಕ ಮಹಾದೇವಿಯಲ್ಲಿ ಏನಮ್ಮ, ನಿನಗೆ ಹಿಂದಷ್ಟು ತಿಳುವಳಿಕೆ ನನಗೆ ಇಲ್ಲವಲ್ಲ? ಆಗಲಿ ಅಮ್ಮ, ನಾನು ತುಸು ಪೇಟೆ ಕಡೆಗೆ ಹೋಗಿ ಬರುತ್ತೇನೆ. ನಾನು ಕೂಡ ಇನ್ನೂ ಸಂಸ್ಥೆಟ್ಟು ಇಲ್ಲೇ ಸುತ್ತಾಡಿಕೊಂಡು ಆಮೇಲೆ ಮನೆಗೆ. ತುಂಬಾ ಜನರು ಕಡಿಮೆ ಇದ್ದಾರೆ, ಬೇಗ ಹೋಗಿದ್ದಾರೆ. ಇಂಥ ಸುಂದರವಾದ ವಾತಾವರಣ. ಇಲ್ಲಿರುವ ಗೊಂಬೆಗಳನ್ನು ನೋಡ್ತಾ ಇದ್ರೆ ಸಜೀವ ಗೊಂಬೆಗಳೇ ಅನ್ನುವಂಥ ಭಾಸವಾಗಿದೆ. ಆ ಕೃಷ್ಣ ರಾಧೆಯರ ರಾಸನಿಗೆ ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನೆನಪಿನಾಲೆ ಆ ಚಂದ್ರನಿಗೆ ಮುತ್ತು ಕೊಡುವುದು ಸಮುದ್ರದ ಅಲೆ. ಇದುವೇ ನನ್ನ ಜೀವನದ ಕಲೆ. ನಮಸ್ಕಾರ, ಕಿರಣ್ ರಾಜ್ ಅವರಿಗೆ. ಓ, ಚಿರಪರಿಚಿತರ ಮುಂದೆಯೂ ಇಂತಹ ಸಂಪ್ರದಾಯವಲ್ಲ, ಭಾರತೀಯರಾಗಿ ತೋರಬೇಕಾದ ಔದಾರ್ಯ. ಇದು ನಿಮ್ಮ ನಾಟಕದ ಡೈಲಾಗು ಅಲ್ಲ, ನೀವು ಆ ರೀತಿ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ಹೃದಯ ಎಂಬ ರಂಗಮಂದಿರದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಖಂಡಿತವಾಗ್ಲೂ ಅವಶ್ಯವಾಗಿ ತೋರಿಸ್ಕೊಡಬೇಕಾದಂತ ಔದಾರ್ಯ.
ನಾನು ಬಯಸಿಲ್ಲ ನಿನ್ನ ಔದಾರ್ಯ, ಮತ್ತೆ ನಾನು ಬಯಸಿರುವೆನು ನಿನ್ನ ಸೌಂದರ್ಯದಲ್ಲಿ ಸಿಗುವ ಮಾಧುರ್ಯ. ಹಾಗಾದ್ರೆ ಅಣ್ಣನಾದವನು ತೆಂಗಿನ ಮೇಲೆ ತೋರಿಸುವಂತ ಮಾಧುರ್ಯವೋ ಅಥವಾ ಮಗನಾದವನು ತಾಯಿಯ ಮಮತೆಯಲ್ಲಿ ತೋರಿಸುವಂತ ಮಾಧುರ್ಯವೋ ಇಲ್ಲ ಮೈದಿನ ಅತ್ತಿಗೆ ಮೇಲೆ ಅಕ್ಕರೆಯಿಂದ ತೋರಿಸುವಂತ ಮಾಧುರ್ಯವೋ? ಪ್ರಮೋದನಿಗೆ ಪ್ರಮೋದಿನಿಯ ಪ್ರಣಯ ಸೌಂದರ್ಯದಲ್ಲಿ ಸಿಗುವ ಮಾಧುರ್ಯ. ಇದನ್ನು ಬಲ್ಲ ನಾನೊಬ್ಬ ರಸಿಕ. ಅಲ್ಲ, ನೀನಪ್ಪ ಕೋಪ ಮಂಡುಕ. ನನಗೆ ಅದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹೆಣ್ಣಿನ ಸೌಂದರ್ಯ ಇರುವುದು ನಿಮ್ಮಂಥವರ ಕಾಮದೃಷ್ಟಿಯನ್ನ ತೀರಿಸೋದಕ್ಕೆ ಅಂತ ಅಲ್ಲ. ನಿಮ್ಮಂಥ ಕಾಮ ಪಿಶಾಚಿಗಳಿಗೆ ಪನ್ನೀರನ್ನು ಎರಿಸಿ ಸರಿ ದಾರಿಯಲ್ಲಿ ತರುವಂತ ಜ್ಞಾನವಿರುವಂತ ಗರತಿಯರು ನಾವು. ನನಗೆ ಬೇಕಿಲ್ಲ ನಿನ್ನ ಪುಣ್ಯದ ಹರಿಕತೆ. ಸುದ್ದಿ ಬಳಸಿ ಮಾತನಾಡುವ ಹವ್ಯಾಸ ನನಗಿಲ್ಲವೇ ಇಲ್ಲ. ನೇರವಾಗಿ ಸ್ಪಷ್ಟವಾಗಿ ಕೇಳುತ್ತೇನೆ ಮಿಸ್ ನೀಲು. ಈ ಇಂದ್ರನ ಅರಮನೆಯಲ್ಲಿ ಒಂದೇ ಒಂದು ದಿನ ರಾತ್ರಿ ರತಿಯಾಗಿ ರಂಜಿಸಲು ನೀನು ತೆಗೆದುಕೊಳ್ಳುವ ಎಷ್ಟು? ನವಮಾಸ ಹೆತ್ತು ಹೊತ್ತು ಸಾಕು ಸಲುವಿನ ನಿನ್ನ ಚೆಲುವಿನ ಆಗರ ನೀನೆಂದು ಕಾಮ ತೃಷೆಗಾಗಿ ಆಕ್ರಮಣ ಮಾಡಬಾರದೆಂದು ಆಮಂತ್ರಿಸಿದರೆ ಅವಾಚ್ಯ ಶಬ್ದಗಳಿಂದ ನುಡಿದು ಸಿರಿ ಜ್ವಾಲೆಯಿಂದುರಿಯುವ ಈ ಅಗ್ನಿಗೆ ಆಹುತಿಯಾಗಲಿ ಎಚ್ಚರ. ನೀನು ಸಿರಿ ಜ್ವಾಲೆ ಅಂತ ಈ ರೀತಿ ಮಾತಾಡಿದ ನಿಜವಾದ್ರೆ ಅದಕ್ಕೆ ತಣ್ಣೀರನ್ನು ಹೆಚ್ಚಿ ಬೋರ್ಗೆರೆದು ಹೊರದು ಬರುವಂತ ಶೀತಲ ಅಗ್ನಿ ನಾನು. ಅಲ್ಲಲ್ಲ, ಕಂಡ ಕಂಡ ಗಂಡಸರ ಕೈ ಹಿಡಿದು ತಿರುಗುವ ಅರಗಿಣಿ. ಮಂದಿಯ ಮುಂದೆ ಮೈ ಒಲಿದು ಮೈ ಮಾರಿಕೊಳ್ಳುವ ಜಾರಿಣಿ. ಮುಖಕ್ಕೆ ಬಣ್ಣ ಮೆತ್ತಿಕೊಂಡು ಎಣ್ಣೆಯಂತ ಮಾತನಾಡಿ ಗಂಡುಗಳಿಗೆ ಮೋಹದ ಜಾಲ ಬೀಸುವ ಕೈರಿಣಿ. ಹಣದಾಶೆಗಾಗಿ ಗಂಡುಗಳಿಗೆ ಕಣ್ಣು ಮಿಟಿಕಿಸುವ ಸಣ್ಣ ನಡುವಿನ ರಾತ್ರಿಯ ರಾಣಿ. ನಿನಗೆಷ್ಟೇ ಸೊಕ್ಕು. ಊರು ಊರು ಅಲಿದು ಕಂಡ ಕಂಡವರಿಂದ ಮೈ ಮಿಲನಗೊಂಡರೂ ಈ ನಾಟಕದವಳಿಗೆ ಇಷ್ಟೊಂದು ಬಿಂಕವೇ? ಮೈ ಮಲಿನವಾದ್ರೂ ಕೂಡ ಮನಸ್ಸು ಮಲಿನವಾಗಿಲ್ವಲ್ಲ? ಓಹೋ, ಪರಿಶುದ್ಧಾತ್ಮಳು. ಏ ನೀಲು, ಈಚಲ ಮರದ ಬದಿಯಲ್ಲಿ ಹಾಲಿನ ಕೊಡ ಇಟ್ಟರು ಅದನ್ನು ಯಾರು ಹಾಲು ಎನ್ನುವುದಿಲ್ಲ. ಹಾಲು ಎನ್ನುವುದಿಲ್ಲ ಅಂತ ಆ ಹಾಲಿನಲ್ಲಿ ಹುಳಿ ಹಿಂಡೋದಕ್ಕೆ ಸಾಧ್ಯನಾ? ನಿನ್ನ ಪರಿಶುದ್ಧದ ಶೀಲದ ಹಾಲಿಗೆ ಉಳಿ ಹಿಂಡಿ ಅದಗಡಿಸಲು ನಾನು ತಯಾರಿದ್ದೇನೆ. ನೀಚಾತ್ಮ, ನಾ ಕೊಟ್ಟ ಈ ಏಟಿನಿಂದ ಅದು ಒಳ್ಳೆಯನಾಗಿ ಬದುಕಬೇಕು ಅಂತ ಒಂದು ಸಾರಿ ವಿಚಾರ ಮಾಡು. ಆ?
ಲಂಚ ಲಂಚ ಎನ್ನುವುದು ನನ್ನ ಬ್ಲಡ್ ಅಲ್ಲಿ ಬ್ಯಾಟ್ರಿ ಹಾಕಿ ಹುಡುಕಿದ್ರೆ ಕೂಡ ಸಿಗಲ್ಲ. ಇಲ್ಲಿಯಲ್ಲೂ ಈ ಟೋಪಿ ಮೇಲಿರುವ 3 ಸಿಂಹಗಳು ನ್ಯಾಯಿಗೆ ನೀತಿಗೆ ಧರ್ಮಕ್ಕೆ ಪ್ರತಿರೂಪಗಳಾದರೆ ಆ ಕಾಣದ 4ನೇ ಸಿಂಹನೇ ಈ ಪೊಲೀಸ್. ಇಲಿಯಲ್ಲ ಮಾವನ ಮನೆ ಕಂಬಿ ಎನಿಸುವುದನ್ನು ಮೊದಲು ಕಲಿಯೇ. ಪೊಲೀಸ್ ಹುಲಿ ಅಲ್ಲಲ್ಲ, ಸಾರಿ 4ನೇ ಸಿಂಹ. ಈ 4ನೇ ಸಿಂಹವನ್ನು ಆಟ ಆಡಿಸುವ ಕುಬೇರ ನೀನು ಮೊದಲು ತಿಳಿ. ಕೇವಲ ಇನ್ನು 24 ತಾಸಿನೊಳಗಾಗಿ ನಿನ್ನ ಜೈಲಿನಿಂದ ನಾನು ಹೊರಬರದಿದ್ದರೆ ನನ್ನ ಹೆಸರು ಕುಬೇರ್ ಕಿರಣ್ ರಾಜನೇ ಅಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಿಸ್ಟರ್ ಕುಬೇರ್ ಕಿರಣ್ ರಾಜ್. ಫ್ಲೂಟು ಜಿಂಕೆಯ ಮುಂದೆ ಊದು, ಸಿಂಹದ ಮುಂದೆ ಅಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿರುವ ನೀನು ಕಡೆಯ ಪಕ್ಷ 24 ತಾಸಾದರೂ ನನ್ನ ಜೈಲಿನಲ್ಲಿ ಸೊಳ್ಳೆ ಕಡಿಸಿಕೊಳ್ಳುತ್ತಾ ಜೈಲಿನಲ್ಲಿ ಬಿದ್ದು ಒದ್ದಾಡುತ್ತಿರುವೆಯಲ್ಲ, ಅಷ್ಟೇ ಸಾಕು ನನಗೆ. ಮೇಡಮ್, ಸ್ಟೇಷನ್ಗೆ ಬಂದು ಈ ನೀಚರ ಮೇಲೆ ಕಂಪ್ಲೇಂಟ್ ಕೊಡಿ. ಆಗ್ಲಿ ಸರ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನದಿಗೆ ಬಂದಲ್ಲ ಎಮ್ಮೆ ನಿನಗೆ ಸಾಕು. ಬಿಸಿಲುಗಳಲ್ಲಿ ಹತ್ತಿಯಾಗಿ ಭಾರತದ ಹಿಂದೆ ಹೋಗುವೆ. ಹರವೈ 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 ಎಮ್ಮಿಗೆ ಇದ್ದಷ್ಟು ತಿಳುವಳಿಕೆ ನಮ್ಮ ಮಾವನ ಮಗಳಿಗೆ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಕೊಳ್ಳಾಗ ತಾಳಿ ಬಿಗಿದು ಕೈ ಇಚುಕೊಂತ ಫೋಟೋಗಳನ್ನು ಹಿಡಿಕೊಂತ ಹೆಂಗೈತಪ್ಪ ಸಂಸಾರ ಅಂತ ಕೇಳಿದ ಜನಕ್ಕೆ ಊರಿಗೇನು ಐತೆ ಅಂತ ಹೇಳ್ಕೊಂತ ಅರಿಶಿನ ನೀರು ಹಾಕಿದ ಕೂಡಲೇ ಹುಡುಗಿ ಹೆಂಗ ಬದಲಾದ ನೋಡು ಅಂತ ಬದಲಿಟ್ಟು ತೋರಿಸೋ ಮಂದಿ ಮುಂದೆ ಮನ್ಮಥನಂಗ ಮೈ ಒನಕಂತ ಒಂಟಿದವ ಬಣ್ಣ ಕುಕ್ಕಬೇಕು. ಸಾಕ್ಷಾತ್ ಮೈಸೂರು ಮಹಾರಾಜ ಯುವರಾಜ ಆನೆ ಅಂಬರದ ಕೆಳಗೆ ಎದರಿ ಓಣಾಗ ಒಂಟಾನಲ್ಲ ಯುವರಾಜ್ ಅಂತ ಯುವತಿಯರೇ ಸರಿದು ವಾರನೆತ್ತು ನೋಡ್ತಿದ್ರು. ಬಾಯಿ ಹೊರ್ಕೊಂತ ಬರೋ ರಭಸದಾಗ ನಮ್ಮ ಮೈಗೆ ತಗಲ್ಸ್ಯಾನು ಯುವರಾಜ. ವರ್ಯವ್ವ ವಾರಿಗಂತೂ ವಾರಿಗಣ್ಣಿಗೆ ನೋಡಿದರು ಎಷ್ಟು ಚಂದ ಇದಾನ ಅಂತ ಆಕಾಶದಿಂದ ಎಷ್ಟು ಚಂದ ಇದಾನ. ಆಕಾಶ ಮಾರ್ಗವಾಗಿ ದೇವತೆಗಳು ಹೋಗಬೇಕಾದರೆ ಕೈ ಜಾರಿ ಬಿದ್ದಿರಬೇಕು ಈ ಯುವರಾಜ್ ಅಂತ ಅಂದುಕೊಳ್ತಿದ್ರು. ಯವ್ವ 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 ನಿಮ್ಮನು ಪೋತರಾಜ, ನೀ ಯುವರಾಜ ಅಲ್ಲಂತೆ ನನ್ನ ಲೈಫಿಗೆ ಗಂಟೆ ಬಿದ್ದ ಶನಿ ರಾಜ. ಏ ಮನೆ ಮೆಚ್ಚಿದ ಹುಡುಗಿ, ನಾನು ಶನಿರಾಜ್ ಅಲ್ಲ, ನಿನ್ನ ಪ್ರೇಮಕ್ಕ ಈ ಮಳೆಯಲ್ಲಿ ಪ್ರೇಮ ಗೀತೆ ಹಾಡುವ ಶಿವರಾಜ. ಅಯ್ಯಯ್ಯಯ್ಯಯ್ಯಯ್ಯ. ಏ ನಿಮ್ಮನ ಹೆಂಗ್ ಬಸವ ನೋಡು, ನೀ ಶಿವರಾಜರ ಆಗ ಇಲ್ಲ ಚರಣರಾಜರ ಆಗ ನನಗೇನ್ ಆಗ್ಬೇಕಾಗೈತಿ? ಎಲ್ಲೋಡ ಇನ್ನೂ ಒಂದ್ 2 ತಾಸು ಏನಾದ್ರು ನಾಳಿನ ಜೊತೆ ಮಾತಾಡ್ಬೇಕು.
ನಿನಗೆ ಉದ್ಯೋಗ ಕೊಡುವ ಆ ಸಂಸ್ಥೆ ಯಾವಾಗ ದಿವಾಳಿ ಕಂಪನಿ ಆಗಿರಬೇಕು. SLC 3 ಸಲ ಫೇಲ್ ಆಗಿದೆ. ನಿಮ್ಮಪ್ಪ ದುಡಿದಿದ್ದು ಬರೇ ಪರೀಕ್ಷೆ ಫೀಸ ಕಟ್ಟಕ್ಕೆ ಆಗಲಿಲ್ಲ. ಕನ್ನಡ ವರ್ಣಮಾಲೆ ಎಷ್ಟಿದೆ ಎಂಬುದು ಗೊತ್ತಿಲ್ಲ. ನಿನ್ನಂತೊಳಗೆ ಕೆಲಸ ಕೊಡಬೇಕಾದ್ರೆ ಅವನ ಯಾವ ಇರ್ಬೇಕು ನೋಡು. ಒಂಟಿ ಹೇಳ ಸಿಕ್ಕೈತೆ ಅಂತ ಏನ್ರಿ ತಂಟಿ ತಕ್ಕೊಂಡೆ ಅಂದ್ರು ನಾ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ. ಏನು ಮಾಡಿಲ್ಲ ನೀ ಸರಿಯಾಗಿ ಕಾಕಾ ಕಿಕ್ಕಿ ಬರಲಾರದ ನನಗೆ ನಿನ್ನ ನೋಡಿದರೆ ಕವಿಯಾಗಿ ಬಿಡ್ತಲ್ಲ. ಕವಿಗೆ ಎದೆಯಲ್ಲಿ ಕವಿತೆಯಾಗಿ ನೆಲೆಸಿರುವ ಹೋ ನಲ್ಲೆ ವಿರಹ ಬಾಧೆಯನ್ನು ತೊಡಕೊಳ್ಳೋಕ ನಾನಿನ್ನ ಒಲ್ಲೆ. ನೀ ಹೂ ಅಂದ್ರೆ ಕಟ್ಟಿದ್ದೀನಿ ತಾಳಿ. ಓ ನನ್ನ ನೆಲ್ಲೆ ಗಲ್ಲ ಹಿಂಡಿಲ್ಲ ಮಾರಿ ಕೆಂಪ ಇಲ್ಲ. ನಾನು ನಿನ್ನ ಇನ್ನೂ ಏನು ಮಾಡಿಲ್ಲ ನಿಮ್ಮಪ್ಪನಿಗೆ ಹೇಳ್ತೀನಿ ಅಂತೀಯಲ್ಲ. ನಳಿನಿ ಬಾ, ನಳಿನಿ ನೀ ಬಾ. ನೀ ಏನು ಮಾತಾಡಿದ್ರು ದೋಸ್ತ ದೂರದಿಂದ ಮಾತಾಡ. ಯಾಕಂದ್ರೆ ಬಾಳ ಡೇಂಜರ್. ನಾನೇ ಬರ್ತೀನಿ ತಾಳು. ಅಲ್ಲ ನಳಿನಿ, ನಿನಗೆ ನೆಲಕ್ಕಿದ್ರೆ ಹಂಗಾಗೋದು, ಹುಡುಗರ ಕಡಿ ಹಂಗಾಗೋದು, ಹುಡುಗರನ್ನ ಬಾರ್ಗಣ್ಣೆಲ್ಲ ಕಡಿ ನೋಡಂಗ ಆಗಲ್ಲ ನಿನಗೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸಬೇಕು. ಇಲ್ಲದಿದ್ರೆ ಯಾವುದೋ ಸ್ವಾಮಿ ಸೇವನ ಮಾಡಬೇಕು. ಅಲ್ಲ ನಳಿನಿ, ನೀನು ಹಿಂಗಿದ್ರ ನಾನು ಹಂಗ ನಿನ್ನ ಮದುವೆ ಮಾಡ್ಕೊಬೇಕು ಕೇಳ ನಳಿನಿ. ಮದುವೆ ಮಗನ ಮಾರಿ ನೋಡು 99 ನಂಬರ್ ಬೀಡಿ ಏನು ಗಂಟ ಐತಲ್ಲ ಅದ್ರ ಮ್ಯಾಲ ಯಾವ್ದೋ ಗೊಂಬಿ ಆಗ್ಯಾನ ಮಗ. ನಾನು ಒಬ್ಬನೇ ಗೊಂಬೆ ಅಂತ ತಿಳಿದು ಏನು ಇವನ ಗೊಂಬೆ ಅವನ ಗೊಂಬೆ ಅವನ ಗೊಂಬೆ ಆಟವಯ್ಯ. ಈ ಜಗವೇ ಆ ದೇವನಾಡುವ ಗೊಂಬೆ ಆಟವಯ್ಯ. ಮದುವೆ ಮಾಡಿ ನಾ ಮದುವೆ ಅಂತ ಆದ್ರ ದೊಡ್ಡ ಸಿಐಡಿ ಆಫೀಸರ್ ಮದುವೆ ಹಾಕಿದ್ದಾಳ. ದೊಡ್ಡ ಸೀಡಿನ ಮದುವೆ ಮಾಡ್ಕೊಂತೀನಿ. ಸೀಡಿನ ಮದುವೆ ಮಾಡ್ಕೊಂತ ಯಾವನಾದ್ರು ದೊಡ್ಡ ಕೆಡಿನ ಮದುವೆ ಮಾಡ್ಕೊಂಬಿಟ್ಟಿಗೆ ನಾನು ನೋಡಿಲ್ಲ. ಮಾಡಿಟ್ಟು ಬಸವಣ್ಣ ಇದ್ದಂಗೆ ನನ್ನ ಮದುವೆ ಮಾಡಿಕೋ. ಬಸವಣ್ಣ ಹೋಗಿ ನಿನ್ನಂತನ ಮದುವೆ ಆಗೋದು ಸೆಗಣಿ ರಾಜ ತಂದು ನಮ್ಮ ಮೈ ಮೇಲೆ ಹಾಕೋದು ಎರಡೂ ಯಾತ್ರೆ ಹಾಕೋ ದನ ಕಾಯೋ ನಿನ್ನ ಎಮ್ಮೆ ಆಕಳಂದ್ರೆ ಯಾಕೆ ಹಂಗೆ ಹೋಗಿ ಬಂತಿಗೆ? ಸಗಣಿ ಅಂದ್ರೆ ಏನಂತ ತಿಳಿದಿ? ಹಿಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರಳ
ಹಾಕಿಕೊಂಡು ಕಾಲಿಗೆ ವೀರಗೆಜ್ಜೆಯನ್ನು ಹಾಕಿಕೊಂಡು ಗಣಿಮೆ ಮೇಲೆ ಕನ್ಯಾಕುಮಾರಿಯಂಗ ಕುಣಕಾಂತ ಮೈ ವನಕಾಂತ ಒಂಟಿಲವ ಕನ್ಯೆ ನೋಡಿದರೆ ಕನ್ನ ಕುಕ್ಕಬೇಕು. ಈ ಮಗ ಏನು ಅಟ್ಟು ಸಲೀಸಾಗಿ ನಮಗೆ ಬಿಡಂಗ್ ಕಾಣಂಗಿಲ್ಲ. 10 ಹಡದರ ಹರಿಯದ ಹುಡುಗಿಯರಂತೆ ಇರುವ ಹಳ್ಳಿ ಹುಡುಗಿ ಹೆದರು ಒಂದು ಹಡದ ಕೂಡಲೇ ನೆಲಕಿನ ಮೇಲೆ ನೆಲ ಹಾಕುವಂತೆ ನಿನ್ನಂತ ಪಕ್ಕದ ಪಾತ್ರೆಗಿಟ್ಟು ಸ್ಯಾಡಿಯ ಸೀರೆ ಉಟ್ಕೊಂಡು ಗಂಟ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಮಾಡಿ ಪ್ರೀತಿ ತುಂಬ ಮತ್ತು ಮಲ್ಲಿಗೆ ಆಹಾ ಕಲ್ಸಿರೋ ಮಂಟ ಗಂಟ ಎತ್ಕೊಂಡು ಏರಿ ಮೇಲೆ ಬಂದು ನಾರಿ ಪ್ರೀತಿಯಿಂದ ಹಳ್ಳಿ ಹುಡುಗಿಯರಂದ್ರೆ ಟಾರ್ಚರ್ ಏನು? ಹೋಗ ಇವನ ಕೈಲಿ ತಪ್ಪಿಸ್ಕೋಬೇಕಾದ್ರೆ ಒಂದು ಏನು ಪದ ಮಾಡಿ ಮಾತ್ರ ಕೈ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಇದೇನಪ್ಪ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಜೆಂಡದಾಗ ಬಿಜೆಪಿ ಕಾಶ್ಮೀರದಲ್ಲಿ ಸುರಿಯುವ ಮಂಜಿನ ಮಳೆ ಒಮ್ಮೆಲೆ ಬಳ್ಳಾರಿ ಬೇಸಿಗೆಯಲ್ಲಿ ಸುರಿದಂತಾಯ್ತು. ಇದ್ದಕ್ಕಿದ್ದಂತೆ ನಿನ್ನಲ್ಲಿ ಬದಲಾವಣೆ ಓ ಪ್ರಿಯತಮೇ. ನಿನ್ನ ಬುದ್ಧಿವಂತಿಕೆಯ ಚಾತುರ್ಯ ನೋಡಿ ನನ್ನ ಮನಸ್ಸು ಚಿತ್ತ ಚಿಂಚಲಿಕ್ಕೆ ಏನಾಯಿತು ನನ್ನ ಮರ್ಮಥ. ಚಿತ್ತಕಾರ್ತಿಯಲ್ಲಿ ಚಿತ್ತಕ್ರಾಂತ ಭ್ರಾಂತವಾದ ಹೆಣ್ಣನ ಹೆಂಡತಿ ಅವನಿಗೆ ಓಡ ಹುಡುಗವನ ನಾನು ಒಳ್ಳೆ ಮೂಡುದು ನಾನು ಇದ್ದೀನಿ ನೀವು ನಾಯಿ ಬೇಕು ಅಂತ ಹೇಳಕತ್ತೀರ. ಏನು ಮಾಡಿದ್ವಿ ಹೇಳಿ? ಮಳೆ ಬರ್ತದೆ ರಾಜ. ಪಶು ಆಸ್ಪತ್ರೆಯಾಗ ಇದ್ದು ಪದೇ ಪದೇ ನನಗೆ ಪ್ರಾಣಿಗಳ ಹೆಸರು ಪದೇ ಬರ್ತಿರ್ತಾವ. ಕ್ಷಮಿಸಬೇಕು ಕೋಮಲಾಂಗಿ ಹೊರಗಿಳಲಿ ಕಾಯಿ ಅಲ್ಲ 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 ಗುಬ್ಬಿತ್ತು. ಯಾವುದೇ ಒಂದು ಕಂಠದಿಂದ ಗಾನ ನಡೆಯಲಿ. ಆಯ್ತು ಪ್ರಿಯಕರ ನೀವು ಹೇಳುವಂತೀರ.
ಪುಂಗಿ ಬಾರ್ಸಾನಿಗೆ ಯಾಕೆ ಕೊಡಲೆ ಪರಂಗಿ ಮಗದವ್ರೆ ಏನೋ ಮಾವ ಕನ್ನಡಿಗ ಯಾವತ್ತಾರು ಮಕ ನೋಡ್ಕೊಂಡಿಏನೋ ಮಾವ ಅಯ್ಯಯ್ಯೋ ಬಾರಣ ಮಾರೋಣ ಇದ್ದಂಗಯ್ಯಪ್ಪ ಏನು ನನ್ನ ತಂಗಿ ಮಗ ನಾನು ನಿನ್ನ ತಂಗಿ ಮಗ ನಿನ್ನ ಸೋದರ ಹಳೆಯ ನನಗಿದ್ದಷ್ಟು ಪ್ರೀತಿ ನಿನ್ನ ಮೇಲೆ ಬೇರೆ ಯಾರಿಗಾದ್ರೂ ಇರ್ತೇನೋ ಮಾವ ಲೇ ನನ್ನ ಮಾತು ಕೇಳಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಮಾವ ಲೇ ಅರ್ಧ ಮರ್ಧ ತಿಂದಿರೋ ಸಪಟಣ ಮಗದವನು ನಿನ್ನಂತವನಿಗೆ ನನ್ನ ಮಗಳ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ತಿಂಗಳ ಪಗಾರ ನನ್ನ ಮಗಳ ಮುಖಕ್ಕೆ ಹಚ್ಚೋ ಪೌಡ್ರಿಗೆ ಅಲ್ಲ ಅಲ್ಲ ಯವ್ವ ನಳಿನವ್ವ ನಿಂದು ಎತ್ತಿ ತೋರ್ಸವ ಕಾಲು ನನ್ನ ಮಗಳ ಕಾಲಿಗೆ ಹಚ್ಚ ಲಾಲಿಸಕ್ಕೂ ಆಗಂಗಿಲ್ಲ ನಿನ್ನ ತಿಂಗಳ ಪಗಾರ ನೀನೇ ಇಂಥವನಿಗೆ ಕೊಟ್ರೆ ನನ್ನ ಮಗಳ ತಿನ್ಬೇಕಾಯ್ತಾರೆ ಹಾದ್ಯಾಗನ ಮಣ್ಣ ನೀನೇನಂತ ದೊಡ್ಡ ವ್ಯಕ್ತಿಲಿ ನೀನೊಬ್ಬ ಆಫ್ಟರ್ ಕಾಂಪೌಂಡರ್. ಯಾವ ಅವನ್ನೇನು ನೋಡ್ತೀವಿ ಬಾರವ್ವ ಈ ಕಡೆ ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಇಲ್ಲ. ನಿನ್ನಂತ ಅಪ್ಪ
ಶಿವಪ್ಪವ ಆನಂದ ಹೇಳ್ತೇನೆ ಬಾ ಶಿವಪ್ಪವ. ನಾನು ವೃತ್ತಿಯಲ್ಲಿ ಕಾಂಪೌಂಡ್, ಆದರೇನು ಪ್ರವೃತ್ತಿಯಲ್ಲಿ ಒಬ್ಬ ಲವ್. ಶಿವಪ್ಪವ, ಒಂದಲ್ಲ ಒಂದು ದಿವಸ ತಂದೆ ಮಗಳು ನೀವು ಇಬ್ಬರು ನನ್ನ ಬೆನ್ನ ಹಿಂದೆ ಬರದಿದ್ದರೆ ನನ್ನ ಹೆಸರು ಎಂಬ ಸವಣೆ ಅಲ್ಲ. ಸೃಷ್ಟಿಯ ಸಮ್ಮೇಳನದಂತೆ ಈ ತಾಳ ಮೇಳಗಳು ಎಲ್ಲೆಂದರಲ್ಲಿ ಮೊಳಗುತ್ತಾ ಇದೆ. ಅಷ್ಟೇ ಅಲ್ಲ, ಅದರಂತೆ ಮೌನವಾದ ಒಗ್ಗೊಂದು ಯಾರ ಅಂಜಿಕೆ ಇಲ್ಲದೆ, ಯಾರ ಸಂಬಂಧವೂ ಇಲ್ಲದೆ ಅರಳಿ ಪರಿಮಳವನ್ನು ಸೂಸುತ್ತಿದೆ. ಗಂಡು ಹಕ್ಕಿ ಕಾಣದಾದ್ದರಿಂದ ಹೆಣ್ಣು ಹಕ್ಕಿ ತನ್ನ ಹೃದಯ ಮಧುರ ಕಂಠದಿಂದ ಸಿಹಿ ಕೂಗಿನಿಂದ ಹೋಗ್ತಾ ಇದೆ. ಅಂತೂ ಇಂತೂ ಈ ಪ್ರೇಮ ಎನ್ನುವುದು ಇಡೀ ನಮ್ಮ ದೇಶವನ್ನೇ ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಬಿಟ್ಟಿದೆ. ಪ್ರೇಮಿಗಳು ಅಷ್ಟೇ ಅಲ್ಲ, ಈ ಪ್ರೀತಿ ಅನ್ನೋದನ್ನ ನಾವೆಲ್ಲಾದ್ರೂ ಸವಿದೇ ಹೋಗಿದ್ರೆ ಈ ಪ್ರೀತಿ ಅನ್ನೋದು ಇಷ್ಟೊತ್ತಿಗೆ ನಾಶವಾಗಿ ಹೋಗ್ಬಿಡ್ತಿತ್ತು ಅಂತ ಕಾಣ್ತದೆ. ಅದೆಲ್ಲ ಹಾಗಿರ್ಲಿ, ನನ್ನ ಪ್ರಿಯತಮ ಕುಮಾರ್ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಆಶಾ, ಹರೆಯದ ಕರೆಗೆ ಓಗೊಟ್ಟು ಪ್ರೇಮದ ನೊರೆ ಹೊತ್ತ ತೀರಕ್ಕೆ ಮುತ್ತಿಕ್ಕಲು ಬರುವ ತೆರೆಯಂತೆ ಬಂದಿದೆ ಈ ನಿನ್ನ ಪ್ರೇಮ. ಅಕ್ಕರಿಯ ತೆರೆಯಲ್ಲಿ ಮೀಂದ ಕಡಲ ಪ್ರತಿ ಕ್ಷಣವೇ ಅದರ ಮೇಲನ ಅನುರಾಗ ಅನುರಾಗ ಅತಿವೃಷ್ಟಿಯಿಂದ ಅಮಲಗೊಂಡ ಅಂಬುದಿ ಅನುಭವ ವ್ಯಕ್ತಪಡಿಸಲು ಪ್ರಣಯ ಪ್ರವಾಹಕವಾಗಿ ಸದಾ ಕಡಲ ಜೊತೆ ಅಮರ ಮಿಲನ. ನನ್ನ ಕೊಳ್ಳಿಗೆ ನೀವು ತಾಳಿ ಕಟ್ಟುವವರೆಗೂ ಈ ಪ್ರಣಯ ಮತ್ತೆ ಈ ನಿಮ್ಮ ಪ್ರವಾಹಕ್ಕೆ ಸ್ವಲ್ಪ ದಯವಿಟ್ಟು ಅಣೆಕಟ್ಟನ್ನ ಕಟ್ಟಿರ್ತೀರಾ? ನನ್ನ ಹೃದಯ ಅರಮನೆಯಲ್ಲಿ ಆರಾಧಿಸುವ ಅಪ್ಸರೆ ನೀನಾಗಿರಬೇಕಾದರೆ ತಾಳಿ ಎಂಬ ಅಳುಗಿನ ಅಂಜಿಕೆ ಮತ್ತೇಕೆ ಆಶಾ? ಕುಮಾರ್, ಯಾವ ಅಳುಕು ಯಾವ ಅಂಜಿಕೆ ನನಗಿಲ್ಲ. ಈ ಸಮಾಜದಲ್ಲಿ ನಮ್ಮಲ್ಲಿರುವ ಅಪಕೀರ್ತಿಗಾಗಿ ಅಷ್ಟೇ. ಆಶಾ, ಅನುಪಮ ಅಪರಂಜಿ ನೀನಾಗಿರುವಾಗ ಸಮಾಜದಲ್ಲಿ ನಮ್ಮ ಮೇಲಿರುವ ಅಪಕೀರ್ತಿಗೆ ಆಸ್ಪದವಿಲ್ಲಿ ಆಶಾ? ಅಂದ್ರೆ ಕುಮಾರ್, ಈ ಪ್ರೇಮ ಎಂಬ ಪ್ರೀತಿಯ ಮುಳ್ಳನ್ನ ಮುರಿಯೋದಕ್ಕೆ ನಿಮಗೆ ಯಾವ ಅಂಜಿಕೆಯೂ ಇಲ್ಲವೇನು? ಅಂಜುವವರು ಪ್ರೇಮಿಗಳೇ ಅಲ್ಲ ಆಶಾ. ಬೆಟ್ಟದಲ್ಲಿ ಪ್ರೇಮ ಎಂಬ ಮನೆ ಕಟ್ಟಿ ಮರಗಿಡಗಳಿಗೆ ಅಂಜುವೆಯಾ? ಹೌದು ಕುಮಾರ್, ನೀವು ಹೇಳ್ತಿರುವ ಮಾತು 100ಕ್ಕೆ 100 ಸತ್ಯ. ಮುಂದೆ ಬರುವ ಭವಿಷ್ಯದಲ್ಲಿ ಪ್ರೇಮವೇ ಪ್ರಾಣವೆಂದು ತಿಳಿದುಕೊಂಡು ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರೇಮಿಗಳು ಪಲಾಯನ ಮಾಡ್ತಾ ಇದ್ದಾರೆ. ಅಂತ ಪ್ರೇಮಿಗಳನ್ನ ನಾವು ಸ್ಮರಿಸತಕ್ಕದ್ದು. ಅಂದರಂತೆ ಅಪ್ಪರನ ಪ್ರೀತಿಯ ಗೆಲುವಿಗಾಗಿ ಅವನನ್ನ ವಿರೋಧಿಸಿ ತನ್ನ ಪ್ರೀತಿಯ ಗೆಲುವಿಗಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟನಲ್ಲ ಆ ಅನಾಥಲಿ, ಅವನನ್ನ ನಾವಿವತ್ತು ಆರಾಧನೆ ಸಾಗುದು. ಹೇ ಕಳ್ಳಿ, ಮಧು ಬಚ್ಚಿಟ್ಟುಕೊಂಡ ಸುಮದಂತೆ ನಿನ್ನ ಹೃದಯ ಹೂವಿನಲ್ಲಿ ಪ್ರೇಮ ಮಕರಂದವನ್ನು ಬಚ್ಚಿಟ್ಟುಕೊಂಡು ನನ್ನೆದುರೇ ನೀನು ನಟಿಸುತ್ತಿರುವೆಯಲ್ಲ. ಕುಮಾರ್, ಮುಚ್ಚಿಡಬೇಕು ಎಂದು ಪ್ರಯತ್ನ ಪಟ್ಟೆ, ಆದ್ರೆ ಮಕರಂದ ಇದನ್ನ ಬಯಲು ಮಾಡಿತಲ್ಲ. ಎಲ್ಲ ಮಾತಿನಿಂದಲೇ ಮಕರಂದವನ್ನು ಬಯಲು ಮಾಡಿದನಲ್ಲ ಎಂದು ಭ್ರಮೆಗೊಂಡು
ಕಿವಿಗೆ ಮೊಳಗುತ್ತಿದೆ ಈ ಪ್ರೇಮದ ಪಲ್ಲವಿ ಜೊತೆಗಾರ. ಪ್ರೇಮ ಪಲ್ಲವಿಗೆ ತಾಳ ಹಾಕಿ ಕುಣಿಯಲು ನಾನು ರೆಡಿ, ಮತ್ತೆ ನೀನು ರೆಡಿಯಾ?
ನೀರನ್ನು ಪರಿಸರಕ್ಕೂ ಹರಿಸಿಕೊಂಡು ಕುಣಿದು ಕುಣಿದು ದಣಿದ ಪ್ರೇಮಿಗಳನ್ನು ತಣಿಸಲು ಬೀಸುವ ತಂಗಾಳಿ, ಕುಣಿತಕ್ಕೆ ತಕ್ಕಂತೆ ಹಾಡುವ ಚಿಲಿಪಿಲಿಗಾನ, ನಮ್ಮ ಪ್ರಣಯದಾಟವನ್ನು ಕಂಡು ಪುಳಕಿತವಾಗಿ ಹೂವುಗಳು ಅರಳಿದ ಹೂಗಳು. ಹೌದು ಕುಮಾರ್, ಕಡಿವಾಣವಿಲ್ಲದ ಈ ಪ್ರೇಮಿಗಳ ಮಾತುಗಳನ್ನು ಕೇಳಿ ನಾಚಿಕೆಯಿಂದ ಲಜ್ಜೆಗೆಟ್ಟು ಆ ಮರದ ತೆರೆಯಲ್ಲಿ ಅದು ಮರೆಯಲ್ಲಿ ಹಡಗಿ ನಿಂತಿದ್ದಾನೆ ಆ ನೇಸರ. ಪ್ರೇಮಿಗಳಿದ್ದಾರೆ ಎಂದು ಎಚ್ಚರಿಸುವ ಮೇಲಿನ ಮರಗಳು. ಏಕೆ ಕುಮಾರ್, ಪ್ರೇಮಿಗಳಂದ್ರೆ ಅಷ್ಟೊಂದು ಡೇಂಜರ್? ಅಷ್ಟೊಂದು ಡೇಂಜರ್ ಇರುವುದೆಂದರೆ ತಾನೇ ಹೊಸದಾಗಿ ಮದುವೆಯಾದ ಮದುಮಕ್ಕಳನ್ನು ಹನಿಮೂನ್ಗೆ ಎಂದು ಜೊತೆ ಬಿಡುತ್ತಾರೆ ಹಿರಿಯರು, ಯಾರು ಕಣ್ಣಿನಿಂದ ನೋಡಬಾರದೆಂದು. ಬಿಟ್ಟರು ತುಂಬಾ ತುಂಟರು ಅಂತ ಕಾಣಿಸುತ್ತೆ. ಇದೇನು ಈ ಕನ್ಯೆಯೊಂದಿಗೆ ಇದೇ ರೀತಿ ಸ್ನೇಹದ ಕಡಲನ್ನ ವಹಿಸ್ತಿರೋ ಅಥವಾ ಸ್ವಲ್ಪ ಕರ್ತವ್ಯದ ಕಡೆಗೆ ತಮ್ಮ ಕಣ್ಣನ್ನು ಹಾಯಿಸ್ತಿರೋ? ಕುಮಾರಿಯಾಗಿಯೇ ಇಷ್ಟು ಗೊತ್ತು ಬಿಡುತ್ತೀ ಅಂದರೆ ಇನ್ನು ಶ್ರೀಮತಿಯರಾದ ಮೇಲೆ ಇನ್ನೆಷ್ಟು ಮೇಡಮ್ನವರು. ಕುಮಾರ್, ನಿಜಕ್ಕೂ ನಾನು ಗತ್ತನ್ನು ತೋರಿಸ್ತಾ ಇದ್ದೆ, ನಿಮಗೆ ಸಹಕಾರವನ್ನು ನೀಡ್ತಾ ಇದ್ದೆ. ನೋಡಿ, ಪೋಲಿ ಪುಂಡರನ್ನ ಸದಿಯ ಬಡಿಬೇಕಾದ ಪೊಲೀಸರು ಅಂಧಕಾರದ ಕತ್ತಲಲ್ಲಿ ಕಣವೆಚ್ಚು ಕುಳಿತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯದವರನ್ನ ಮಟ್ಟ ಹಾಕಬೇಕಾಗಿರೋ ಪೊಲೀಸರು ಅವರ ಮನೆಯ ಕಾವಲಂತೆ ಅವರ ಮನೆಯ ಬಾಗಿಲಲ್ಲೇ ಬಿದ್ದಿದ್ದಾರೆ. ನೋಡಿ, ಇಂಥ ದುಷ್ಕರ್ಮಿ ಪೊಲೀಸರು ಇರೋದಕ್ಕೆ ಈ ಭಾರತದ ದೇಶದ ಕಾನೂನು ಇಷ್ಟೊಂದು ಹದಗೆಟ್ಟಿ ಹೋಗಿರುವುದು. ಆಶಾ, ಇವತ್ತಿನ ಭಾರತ ದೇಶದ ದುಸ್ಥಿತಿಗೆ ಬರೀ ಪೊಲೀಸರೇ ಕಾರಣವಲ್ಲ. ಅದಕ್ಕೆ ಕರ್ತವ್ಯವೇ ದೇವರಂದು ಕಾನೂನನ್ನು ಕಾಪಾಡಬೇಕು. ಪೊಲೀಸ್ ಆಫೀಸರ್ಗಳನ್ನು ರಾಜಕೀಯ ಒತ್ತಡ ತಂದು ಟ್ರಾನ್ಸ್ಫರ್ ಮಾಡಿಸುವುದು ಒಂದು ಕಡೆ, ಎಷ್ಟೇ ಜಾಗರೂಕತೆಯಿದ್ದರೂ ಜಾತೀಯತೆಯ ಜಾಲ ಬೀಸಿ ಜಾರಿಕೊಳ್ಳುವ ಅನಾಗರಿಕರು ಇನ್ನೊಂದು ಕಡೆ, ಕೊಪ್ಪಿದ ಧನವಂತರನ್ನು ಲೆಕ್ಕಿಸದೆ ಸೆರೆಮನೆಗೆ ದೂಡುವ ಧೈರ್ಯ ಮಾಡಿದಾಗ ಪ್ರಕರಣವನ್ನು ನೋಡಿಯೂ ಸುಳ್ಳು ಸಾಕ್ಷಿ ಹೇಳುವ ಅಂಜುಬುರುಕರು ಮತ್ತೊಂದು ಕಡೆ. ಆಶಾ, ಎರಡು ಕೈ ಸೇರಿದ ತಾನೇ ಹೌದು ಕುಮಾರ್, ನಿಮ್ಮ ಮಾತು ನಿಜ. ನೋಡಿ, ಈ ಸಂಸಾರ ಎನ್ನುವ ಈ ಸಮಾಜ ಎನ್ನುವ ಸರ್ಕಾರದ ರಥ ಸುಗಮವಾಗಿ ಸಾಗಬೇಕು ಅಂದ್ರೆ ಕೀಲು ಚಕ್ರದ ಹೆಣ್ಣೆ ಚಕ್ರ ಎಲ್ಲ ವರ್ಗದವರು ಸೇರಿದರೆ ಮಾತ್ರ ಎಲ್ಲವೂ ಕೂಡ ಸುಗಮವಾಗಿ ಸಾಗಿಸುತ್ತದೆ, ಅಲ್ವೇನು? ನಿನ್ನಂತಹ ಎಲ್ಲರೂ ಆದರ್ಶ ಮಹಿಳೆಯರಾದರೆ ನಮ್ಮ ಭಾರತ ದೇಶದ ಮನೆ ಬಾಗಿಲು ಬಾಡದೆ ಸದಾ ಶಾಂತಿ ಸೂಸುತ್ತಿರುವುದು. ನಿಮ್ಮಂತ ಜಾಣೆಯರ ಸಹಕಾರ ನಮ್ಮಂತವರಿಗೆ ಇರಲೇಬೇಕು. ನಿನ್ನಂತ ಜಾಣೆಯನ್ನು ಸತಿಯಾಗಿ ಪಡೆಯಲಿರುವ ನಾನೇ ಅದೃಷ್ಟವಂತ. ನಿಮ್ಮ ಕರ್ತವ್ಯದ ಕೆಳಗೆ ಹಾಗೂ ನನ್ನ ಮಾತಿಗೆ ಇದೇ ರೀತಿ ನೀವು ಬೆಲೆ ಕೊಡ್ತಾ ಹೋದ್ರೆ ಕನ್ಯೆಯ ಕಳಕಳೆಯ ಕೂಗು ಕೇಳಿಯೂ ಬೆಲೆ ಕೊಡದೇ ಇದ್ದರೆ ಆಗುತ್ತಿದೆಯಾ ಅದು ಇಂಥ ಬ್ಯೂಟಿ? ಆಹಾ, ಮೊದಲು ಡ್ಯೂಟಿ ಆಮೇಲೆ ಬ್ಯೂಟಿ. ಮತ್ತೆ ಈ ಸಮಯದಲ್ಲಿ ಒಂದು ಹಾಡು ಹಾಡೋಣ.
ಯಾವಾಗ ಹೋಗ್ತಾನೋ ನನಗಂತ ಗೊತ್ತಿಲ್ಲ. ನಿಮಗೆ ನಾನು ಕೇಳ್ತಾ ಇದ್ದೀನಲ್ಲ ಯಾವಾಗ ಅಂತ. ಸರಿ, ಹಾಗಾದ್ರೆ ಮದನ್ನು ಕೇಳಿದೆ ಅಂತ ಹೇಳು ಆಶಾ. ನಾನಿನ್ನು ಬರ್ಲೆ. ಓಕೆ, ಬಾಯ್, ಟಾಟಾ. ಸಿಂಧುವಾಳ ಕರ್ಲಿಂಗಣ್ಣನವರ ಗಾಲಿಂಗಪ್ಪನವರು ವಿಲನ್ ಪಾತ್ರ ಮಾಡಿರ್ತಕ್ಕಂಥ ಕಿರಣ್ ರಾಜ್ ಪಾತ್ರ ಮಾಡಿರ್ತಕ್ಕಂಥ ಮರಿನಾಗಪ್ಪನವರಿಗೆ 3 ತೊಲೆ ಚೈನನ್ನು ಕೊಟ್ಟಿರ್ತಾರೆ. ಅವರಿಗೆ ಅವ್ರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರು ಬಂದು ಸ್ವೀಕರಿಸಬೇಕಂತ ಇದ್ದಾರೆ. 3 ತೊಲೆ ಬಂಗಾರ ಹೆಸರು ಕೊಟ್ಟರು. ತೆಕ್ಕಲಕೋಟೆ ಮಲ್ಲೇಶಪ್ಪ ಎಂ ಬಸವ ಪಾತ್ರ ಮಾಡಿರ್ತಕ್ಕಂಥ ರಂಗಸ್ವಾಮಿ ಅವರಿಗೆ 1 ಉಂಗುರ. ಆಮೇಲೆ ಕಲಕಂಬ ರಮೇಶ್ ಅವರು 1 ಉಂಗುರ ಕೊಟ್ಟಿರ್ತಾರೆ. ಆಮೇಲೆ ಓತೂರು ಸೀಮಪ್ಪರವರು 1 ಉಂಗುರ ಕೊಟ್ಟಿರ್ತಾರೆ. ಅವರಿಗೆ ಅವ್ರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.